ಇನ್ನು ದೆಹಲಿ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಇದಾಗಲೇ ಪ್ರಾರಂಭವಾಗಿದೆ. ದೆಹಲಿ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಇದಾಗಲೇ ಪ್ರಾರಂಭವಾಗಿರುವಂತದ್ದು. ಅಂಚೆ ಮತಗಳ ಎಣಿಕೆಯಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಇನ್ನು ದೆಹಲಿಯ 8 ಕ್ಷೇತ್ರಗಳಲ್ಲಿ ಬಿಜೆಪಿ ಮುಂದಿದೆ. ದೆಹಲಿಯ 6 ಕ್ಷೇತ್ರಗಳಲ್ಲಿ ಆಪ್ ಮುಂದಿದೆ. ಇನ್ನು ಆಪ್ ಬಿಜೆಪಿ ನೆಕ್ ಟು ನೆಕ್ ಪೈಪೋಟಿ ನಡೆಸ್ತಾ ಇದೆ. ಇನ್ನು ಯಾವುದೇ ಖಾತೆಯನ್ನ ಕಾಂಗ್ರೆಸ್ ಪಕ್ಷ ತೆರೆದಿಲ್ಲ. ಅಂಚೆ ಮತಗಳ ಎಣಿಕೆಯಲ್ಲಿ ಬಿಜೆಪಿ ಮುನ್ನಡೆ. ಇನ್ನು ದೆಹಲಿಯ 8 ಕ್ಷೇತ್ರದಲ್ಲಿ ಬಿಜೆಪಿ ಮುಂದಿದೆ. ದೆಹಲಿಯ 6 ಕ್ಷೇತ್ರಗಳಲ್ಲಿ ಆಪ್ ಮುಂದಿದೆ. ಇನ್ನು ಆಪ್ ಬಿಜೆಪಿ ನೆಕ್ ಟು ನೆಕ್ ಪೈಪೋಟಿ ನಡೆಸ್ತಾ ಇದೆ. ಇನ್ನು ಯಾವ ಖಾತೆಯನ್ನ ಕಾಂಗ್ರೆಸ್ ಪಕ್ಷ ತೆರೆದಿಲ್ಲ. ಇನ್ನು ದೆಹಲಿಯ 11 ಕ್ಷೇತ್ರಗಳಲ್ಲಿ ಬಿಜೆಪಿ ಮುಂದಿದೆ. ದೆಹಲಿಯ 10 ಕ್ಷೇತ್ರಗಳಲ್ಲಿ ಆಪ್ ಮುಂದಿದ್ದು ಅಂಚೆ ಮತಗಳ ಎಣಿಕೆಯಲ್ಲಿ ಬಿಜೆಪಿ ಆಪ್ ಹಣಾಹಣಿ ನಡೆಸ್ತಾ ಇದೆ. ನೋಡಿ, 27 ವರ್ಷದ ಬಳಿಕ ದೆಹಲಿಯಲ್ಲಿ ಅರಳತಾ ಬಿಜೆಪಿ. ಈ ಪ್ರಶ್ನೆಗೆ ಈಗಾಗಲೇ ಮತಗಟ್ಟೆ ಸಮೀಕ್ಷೆಗಳಲ್ಲಿ ಕೂಡ ಉತ್ತರ ಸಿಕ್ಕಿದೆ. ಆದರೆ ಮತದಾರರು ಬರೆದಂತಹ ಅಧಿಕೃತ ಉತ್ತರ ಇಂದು ಪ್ರಕಟವಾಗಲಿದೆ. ದೆಹಲಿ ಚುನಾವಣೆಗೆ ಸಂಬಂಧಿಸಿದಂತೆ ಒಟ್ಟು ಇಲ್ಲಿವರೆಗೆ ಪ್ರಕಟವಾದ 12 ಸಮೀಕ್ಷೆಗಳಲ್ಲಿ 10 ಸಮೀಕ್ಷೆಗಳು ಬಿಜೆಪಿ ಗೆಲ್ಲಲಿದೆ ಅಂತ ಹೇಳಿದೆ. ಇನ್ನು ದೆಹಲಿಯ 11 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ನಡೆಸಿದೆ. ಇನ್ನು ದೆಹಲಿಯ 10 ಕ್ಷೇತ್ರಗಳಲ್ಲಿ ಆಪ್ ಮುನ್ನಡೆ ನಡೆಸಿದೆ, ಅಂದ್ರೆ ಮುಂದಿದೆ. ಅಂಚೆ ಮತಗಳ ಎಣಿಕೆಯಲ್ಲಿ ಬಿಜೆಪಿ ಆಪ್ ನಡುವೆ ಇದೀಗ ಪೈಪೋಟಿ ನಡೀತಿರುವಂತದ್ದು. ದೆಹಲಿಯ 11 ಕ್ಷೇತ್ರಗಳಲ್ಲಿ ಇದೀಗ ಬಿಜೆಪಿ ಮುನ್ನಡೆ ನಡೆಸಿದೆ, ಅಂದ್ರೆ ಮುಂದಿದೆ. ದೆಹಲಿಯ 10 ಕ್ಷೇತ್ರಗಳಲ್ಲಿ ಆಪ್. ಇನ್ನು ಅಂಚೆ ಮತಗಳ ಎಣಿಕೆಯಲ್ಲಿ ಬಿಜೆಪಿ ಆಪ್ ನಡುವೆ ಪೈಪೋಟಿ ನಡೀತಾ ಇದೆ. ಇಡೀ ದೇಶದ ಗಮನ ಸೆಳೆದಿರುವಂತಹ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶಕ್ಕೆ ಮತ ಎಣಿಕೆ ಕೂಡ ಆರಂಭವಾಗಿದೆ. ಇಂದು ಮಧ್ಯಾಹ್ನದ ವೇಳೆಗೆ ಮತದಾರರು ಬರೆದಂತಹ ಅಭ್ಯರ್ಥಿಗಳ ಭವಿಷ್ಯ ಬಹಿರಂಗವಾಗುತ್ತೆ. ದೆಹಲಿಯ 70 ಕ್ಷೇತ್ರಗಳಲ್ಲಿ 1,56,00,000 ಮತದಾರರು 699 ಅಭ್ಯರ್ಥಿಗಳ ಭವಿಷ್ಯವನ್ನ ಬರೆದಿದ್ದಾರೆ. ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಈಗಾಗಲೇ ಆರಂಭವಾಗಿತ್ತು. ಅಂಚೆ ಮತಗಳ ಎಣಿಕೆ ನಡೆದ ನಂತರ ಇವಿಎಂ ಮತಗಳ ಎಣಿಕೆ ನಡೆಯುತ್ತೆ. ಇನ್ನು ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಫಲಿತಾಂಶದ ಸ್ಪಷ್ಟ ಚಿತ್ರಣ ಹೊರಬೀಳುತ್ತೆ. ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ದೆಹಲಿ ಸಿಎಂ ಅತೀಶಿ, ಎಎಪಿ ಮನೀಶ್ ಸಿಸೋಡಿಯಾ, ಹಾಗೆ ಬಿಜೆಪಿಯ ಪರ್ವೇಶ್ ವರ್ಮಾ, ಕಾಂಗ್ರೆಸ್ನ ಸಂದೀಪ್ ದೀಕ್ಷಿತ್ ಸೇರಿದಂತೆ ಘಟಾನುಘಟಿ ನಾಯಕರ ಭವಿಷ್ಯ ಇಂದು ನಿರ್ಧಾರವಾಗುತ್ತೆ. ದೆಹಲಿ ಮುಖ್ಯಮಂತ್ರಿ ಅತೀಶಿಗೆ ಹಿನ್ನಡೆಯಾಗಿರುವಂತದ್ದು. ಕಲ್ಕಾಜಿ ಕ್ಷೇತ್ರದಲ್ಲಿ ಅತೀಶಿಗೆ ಹಿನ್ನಡೆಯಾಗಿದೆ. ದೆಹಲಿ ಮುಖ್ಯಮಂತ್ರಿ ಅತೀಶಿಗೆ ಹಿನ್ನಡೆ. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಮುನ್ನಡೆಯಲ್ಲಿದ್ದಾರೆ. ದೆಹಲಿ ಹಾಲಿ ಸಿಎಂ ಅತೀಶಿಗೆ ಹಿನ್ನಡೆಯಾಗಿದೆ. ಕಲ್ಕಾಜಿ ಕ್ಷೇತ್ರದಲ್ಲಿ ಅತೀಶಿಗೆ ಹಿನ್ನಡೆಯಾಗಿರುವಂತದ್ದು. ಜಂಗ್ಪುರ್ ಕ್ಷೇತ್ರ ಮನೀಶ್ ಸಿಸೋಡಿಯಾ ಹಿನ್ನಡೆಯಾಗಿದೆ. कि अब तो मात्र 20 मिनट बाद 8 बजे से पोस्टल बैलेट खुल जाएंगे। सबसे पहले सरकारी लोग जिन्होंने वोट डाला है और जो बुजुर्ग हैं जिन्होंने वोट डाला है 85 साल से ऊपर वाले बुजुर्गों के वोट जो हैं काउंट किए जाएंगे और उसके बाद फिर हर राउंड की काउंटिंग होगी। इस बार एक राउंड में 12 बूथ खुलेंगे, इसलिए रिजल्ट्स जो हैं पहले के मुकाबले ज़्यादा तेज़ी से आएंगे।
पिछली बार एक राउंड में 10 बूथ खुलते थे, इस बार एक राउंड में 12 बूथ खुलेंगे। देखिए अब तो मात्र 20 मिनट बाद 8 बजे से पोस्टल बैलेट खुल जाएंगे। सबसे पहले सरकारी लोग जिन्होंने वोट डाला है और जो बुजुर्ग हैं जिन्होंने वोट डाला है 85 साल से ऊपर वाले बुजुर्गों के वोट जो है काउंट किए जाएंगे और उसके बाद फिर हर राउंड की काउंटिंग होगी। इस बार एक राउंड में 12 बूथ खुलेंगे, इसलिए रिजल्ट्स जो हैं पहले के मुकाबले ज़्यादा तेज़ी से आएंगे। पिछली बार नहीं, रिजल्ट के दिन की एंग्जाइटी तो सब में रहती है, हम भी इंसान हैं और एक सामान्य इंसान में जितनी सहज एंग्जाइटी रहती है उतनी हम सब में है। पर एक विश्वास भी है क्योंकि पढ़ाई ठीक से करी थी, काम ठीक से किया था। पिछले 10 साल से केजरीवाल जी ने जिस तरह के काम दिल्ली की जनता के लिए किए हैं और दिल्ली में शिक्षा, स्वास्थ्य, बिजली, पानी, इन सब के लिए जो काम हुए हैं उसको देखते हुए हमें पूरा यकीन है कि दिल्ली के लोग इस पूरे अच्छे काम को आगे ले जाने के लिए और भी एक गुड गवर्नेंस के लिए काम की ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.